ಪಾಠಶಾಲಾ 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 ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಕಾರ್ನರ್ ಕನ್ನಡ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ ಪಿ ಯು ಸಿಯ ಅಕೌಂಟೆನ್ಸಿ ಸಬ್ಜೆಕ್ಟಲ್ಲಿರುವಂತಹ ಟ್ರೀಟ್ಮೆಂಟ್ ಆಫ್ ಆರ್ ಡಿ ಡಿ, ಆರ್ ಬಿ ಡಿ, ಪಿ ಡಿ ಡಿ ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಆ್ಯಂಡ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. ಸೊ ಈ ಅಡ್ಮಿಷನ್ ಮತ್ತು ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಟಾಪಿಕಲ್ಲಿ ಎಲ್ಲ ಕನ್ಫ್ಯೂಷನ್ಸು, ಯಾವುದು ಕನ್ಫ್ಯೂಷನ್ಸ್ ಇಲ್ದರೆ ಪರ್ಫೆಕ್ಟಾಗಿ ಕಲ್ತಿದ್ರೂ ಸಹ ಈ ಆರ್ ಬಿ ಡಿ, ಆರ್ ಡಿ ಡಿ, ಪಿ ಡಿ ಡಿ ಟ್ರೀಟ್ಮೆಂಟ್ ಬಗ್ಗೆ ತುಂಬ ಕನ್ಫ್ಯೂಷನ್ಸ್ಗಳು ಸುಮಾರು ಜನಕ್ಕೆ ಇರುತ್ತೆ. ಹಾಗಾದರೆ ಆರ್ ಬಿ ಡಿ ಅಂತಂದರೆ ಇನ್ನು ಫಸ್ಟ್ ನೋಡೋಣ ಅದನ್ನು. ಆರ್ ಬಿ ಡಿ ಅಂತಂದರೆ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್. ಮೀನ್ಸ್ ನಾವು ಕೊಟ್ಟಿರೋಂತಹ ಸಾಲದಲ್ಲಿ ಎಷ್ಟು ರಿಕವರಿ ಮಾಡೋಕ್ಕಾಗ್ದಲೇ ಇರಬಹುದು ಅಂತ ನಾವು ಒಂದಷ್ಟು ಪೋರ್ಷನ್ ಆಫ್ ಅಮೌಂಟ್ನ ರಿಸರ್ವ್ಸ್ ಆಗಿ ಎತ್ತಿಡ್ತೀವಿ. ಅದೇನೇ ಆರ್ ಬಿ ಡಿ. ಇನ್ನು ಆರ್ ಡಿ ಡಿ ಅಂತಂದರೆ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಕರಿತೀವಿ. ಬಂದರೂ ಬರ್ಬೋದು, ಬರ್ದಲೇ ಬೇಕಾದರೂ ಇರ್ಬೋದು. ಇನ್ನು ನೆಕ್ಸ್ಟು ಪಿ ಡಿ ಡಿ ಅಂತಲೂ ಸಹ ಕರಿತೀವಿ. ಪಿ ಡಿ ಡಿ ಅಂತಂದರೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಕರಿತೀವಿ. ಸೊ ಈ ಆರ್ ಬಿ ಡಿ, ಆರ್ ಡಿ ಡಿ, ಪಿ ಡಿ ಡಿ ಟ್ರೀಟ್ಮೆಂಟು ತುಂಬ ಜನಕ್ಕೆ ಕನ್ಫ್ಯೂಷನ್ಸು. ಯಾಕೆ ಅಂತಂದರೆ ಕ್ವಶ್ಚನ್ ಹೇಗಿರುತ್ತಪ್ಪ ಅಂತಂದರೆ, ಕ್ವಶ್ಚನ್ನಲ್ಲಿ ಆಲ್ರೆಡಿ ಒಂದು ಆರ್ ಬಿ ಡಿ, ಆರ್ ಡಿ ಡಿ, ಪಿ ಡಿ ಡಿ ಕೊಟ್ಟಿರ್ತಾನೆ. ಅದ್ರ ಜೊತೆ ಅಡ್ಜಸ್ಟ್ಮೆಂಟ್ಸ್ ಬೇರೆ ಇನ್ನೊಂದು ಸತಿ ಹೇಳ್ತೇನೆ. ಇನ್ಕ್ರೀಸ್ ಆರ್ ಬಿ ಡಿ, ಇನ್ಕ್ರೀಸ್ಡ್ ಬೈ ಆರ್ ಬಿ ಡಿ, ಮೈಂಟೈನ್ಡ್ ಅಟ್, ಪ್ರೊವೈಡೆಡ್, ಈ ಥರ ಸಿಚುವೇಶನ್ಸ್ಗಳನ್ನ ಕೇಳ್ತಾನೆ. ಸೊ ಅವಾಗ ಸುಮಾರು ಜನ ಕನ್ಫ್ಯೂಷನ್ ಆಗಿ ಕಂಪ್ಲೀಟ್ ಟಾಪಿಕಲ್ಲಿ ಬೇರೆ ಎಲ್ಲ ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ಮಾಡಿದರೂ ಸಹ ಆರ್ ಬಿ ಡಿ ಟ್ರೀಟ್ಮೆಂಟಲ್ಲಿ ಫೈಲ್ಯೂರ್ ಆಗ್ತಾರೆ. ಸೊ ಅದಾಗಬಾರ್ದು ಅಂತಂದರೆ ಇಲ್ಲಿರುವಂತಹ ಕೆಲವೇ ಶಾರ್ಟ್ಕಟ್ ಕೀ ಮತ್ತು ಲಾಜಿಕ್ ಎರಡನ್ನೂ ಹೇಳ್ಕೊಡ್ತೀನಿ. ಎರಡನ್ನೂ ಪ್ರಾಕ್ಟೀಸ್ ಮಾಡಿದ್ರೆ 100% ನಿಮಗೆ ಎಕ್ಸಾಮಿನೇಷನ್ಸಲ್ಲಿ ತುಂಬ ಈಸಿ ಆಗುತ್ತೆ. ಓಕೆ, ಫೈನ್. ಸೊ ಇಲ್ಲಿ ಎರಡು ಕೇಸ್ ಇದೆ ಅಂತ ತಿಳ್ಕೊಳ್ಳಿ. ಯೂಶ್ವಲಿ ನಮಗೆ ಆರ್ ಬಿ ಡಿ, ಆರ್ ಡಿ ಡಿ ಟ್ರೀಟ್ಮೆಂಟ್ಗೆ ಇರೋವಂಥದ್ದು ಕೇವಲ ಎರಡೇ ಕೇಸು. ಒಂದು ಕೇಸ್ ಬಂದು 3 ಸಿಚುಯೇಷನ್, ಇವು ಮೂರು ಒಂದೇ ಮೀನಿಂಗ್ ಕೊಡುತ್ತೆ. ಅಂದರೆ ಆರ್ ಬಿ ಡಿ ಇನ್ಕ್ರೀಸ್ಡ್ ಟು, ಆರ್ ಬಿ ಡಿ ಮೈಂಟೈನ್ಡ್ ಅಟ್, ಆರ್ ಬಿ ಡಿ ಪ್ರೊವೈಡೆಡ್ ಅಟ್. ಸೊ ಈ ಮೂರು ಸಿಚುಯೇಷನ್ನು ಒಂದೇ ಥರ ಟ್ರೀಟ್ಮೆಂಟ್ ಮಾಡ್ತೀವಿ. ಇನ್ನು ಸೆಕೆಂಡ್ ಕೇಸ್ ಬಂದು ಆರ್ ಬಿ ಡಿ ಇನ್ಕ್ರೀಸ್ಡ್ ಬೈ ಅಥವಾ ಆರ್ ಬಿ ಡಿ ರೈಸ್ಡ್ ಬೈ ಅಂತ ಕೇಳ್ತೇನೆ. ಆರ್ ಬಿ ಡಿ ಇನ್ಕ್ರೀಸ್ಡ್ ಬೈ, ರೈಸ್ಡ್ ಬೈ. ಇನ್ನು ಈ ಕೇಸಲ್ಲಿ ಆರ್ ಬಿ ಡಿ ಇನ್ಕ್ರೀಸ್ಡ್ ಟು, ಆರ್ ಬಿ ಡಿ ಮೈಂಟೈನ್ಡ್ ಅಟ್ ಅಥವಾ ಪ್ರೊವೈಡೆಡ್ ಅಟ್ ಅನ್ನೋ ಸಿಚುಯೇಷನ್ನ ಕೇಳ್ತೇನೆ. ಸೊ ಹಿಂಗಂದರೆ ಏನು ಅನ್ನೋದನ್ನು ಫಸ್ಟ್ ಕ್ಲಾರಿಟಿ ಕೊಡ್ತೀನಿ. ಆರ್ ಬಿ ಡಿ ಇನ್ಕ್ರೀಸ್ ಟು, ಮೈಂಟೈನ್ಡ್ ಅಟ್, ಪ್ರೊವೈಡೆಡ್ ಅಟ್ ಅಂತಂತಂದರೆ ಇನ್ಮುಂದೆ ಆರ್ ಬಿ ಡಿ ಇಷ್ಟು ಪರ್ಸೆಂಟೇಜ್ ಮಾತ್ರ ಇರಬೇಕು. ಸಪೋಸ್ ಆರ್ ಬಿ ಡಿ ಇನ್ಕ್ರೀಸ್ಡ್ ಟು 10%, ಮೈಂಟೈನ್ಡ್ ಅಟ್ 10%, ಪ್ರೊವೈಡೆಡ್ ಅಟ್ 10% ಅಂತ ಹೇಳ್ತಾನೆ. ಅಂದರೆ ಇನ್ಮುಂದೆ ಆರ್ ಬಿ ಡಿ ಇಷ್ಟು ಪರ್ಸೆಂಟೇಜ್, ಅಂದರೆ ಫೈನಲೈಸ್ ಆರ್ ಬಿ ಡಿ ಇಷ್ಟು ಮಾತ್ರ ಇರಬೇಕು ಅಂತ. ಇನ್ನು ಸೆಕೆಂಡ್ ಕೇಸಲ್ಲಿ ಇನ್ಕ್ರೀಸ್ಡ್ ಬೈ ಅಥವಾ ರೈಸ್ಡ್ ಬೈ ಅಂತಂತಂದರೆ ಇವಾಗ ಅಷ್ಟು ಜಾಸ್ತಿ ಆಗಿದೆ ಅಂತ. ಫಸ್ಟ್ ಇರೋದು ಬಿಟ್ಬಿಡಿ, ಅದ್ರ ಜೊತೆ ಇವಾಗ ಮತ್ತೆ ಇಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅನ್ನೋದು ಇದ್ರ ಮೀನಿಂಗು ಅರ್ಥ ಮಾಡ್ಕೊಬೇಕು, ಲಾಜಿಕ್ ತಿಳ್ಕೊಬೇಕು, ಶಾರ್ಟ್ಕಟ್ ಕೀನು ಅಪ್ಲೈ ಮಾಡಬೇಕು. ಕ್ಲಿಯರ್? ಫೈನ್. ಸೊ ಈಗ ಸ್ಟೆಪ್ಸ್ ನೋಡೋಣ. ಇದರಲ್ಲಿ ಒಂದು 4 ಸ್ಟೆಪ್, ತುಂಬ ಈಸಿ ಆಗಿರೋವಂಥದ್ದು 4 ಸ್ಟೆಪ್ನ ಕ್ರಿಯೇಟ್ ಮಾಡಿದ್ದೀನಿ. 4 ಸ್ಟೆಪ್ನು ಅರ್ಥ ಮಾಡ್ಕೊತ ಬರೋಣ. ಸ್ಟೆಪ್ ನಂಬರ್ 1 ಬಂದು ಇವು ಎರಡು ಏನು ಫಸ್ಟ್ 2 ಸ್ಟೆಪ್ ಇದೆ, ಆ 2 ಸ್ಟೆಪ್ನು ಮ್ಯಾಂಡೇಟ್ರಿ ಆಗಿ ಅದು ಏನೇ ಕೇಸ್ ಇರಲಿ ಇವೆರಡು ಸ್ಟೆಪ್ನ ನೀವು ಫಾಲೋ ಮಾಡಬೇಕು. ಅಂದರೆ ಕೇಸ್ 1ಅಲ್ಲಾದರೂ ಕ್ವಶನ್ ಕೇಳಿರಲಿ, ಕೇಸ್ 2ಅಲ್ಲಾದರೂ ಕ್ವಶನ್ ಕೇಳಿರಲಿ, ನೀವು ಫಸ್ಟ್ ಇವೆರಡು ಸ್ಟೆಪ್ನ ಕಂಪಲ್ಸರಿ ಮಾಡಲೇಬೇಕು. ಯಾವುದು ಫಸ್ಟ್ 2 ಸ್ಟೆಪ್ಪು? ಫಸ್ಟ್ ಸ್ಟೆಪ್ ಬಂದು ಇನ್ ಎನಿ ಕೇಸ್, ಅಂದರೆ ಕೇಸ್ 1ಅಲ್ಲಾದರೂ ಕೇಳಿರಲಿ, 2ಅಲ್ಲಾದರೂ ಕೇಳಿರಲಿ, ಕನ್ಸಿಡರ್ಡ್ ಔಟರ್ ಕಾಲಮ್, ತುಂಬ ಇಂಪಾರ್ಟೆಂಟು, ಔಟರ್ ಕಾಲಮ್ ಅಮೌಂಟ್ ಆಫ್ ಗಿವನ್ ಬ್ಯಾಲೆನ್ಸ್ ಶೀಟ್ ಇನ್ ನ್ಯೂ ಬ್ಯಾಲೆನ್ಸ್ ಶೀಟ್. ಏನಂಗಂದರೆ ಕ್ವಶನಲ್ಲಿ ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾನೆ, ನಾವು ರೀಕನ್ಸ್ಟಿಟ್ಯೂಟೆಡ್ ಅಥವಾ ನ್ಯೂ ಬ್ಯಾಲೆನ್ಸ್ ಶೀಟ್ನ ನಾವು ಇನ್ನೊಂದು ಸತಿ ಪ್ರಿಪೇರ್ ಮಾಡ್ತೀವಿ. ಕರೆಕ್ಟಾ? ಸೊ ರೀಕನ್ಸ್ಟಿಟ್ಯೂಟೆಡ್ ಬ್ಯಾಲೆನ್ಸ್ ಶೀಟ್ ಅಥವಾ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಕ್ವಶನಲ್ಲಿ ಕೊಟ್ಟಿರೋಂತಹ ಔಟರ್ ಕಾಲಮಲ್ಲಿರೋಂತಹ ಅಮೌಂಟು. ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಳಗಡೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಅದನ್ನು ಔಟರ್ ಕಾಲಮಲ್ಲಿರೋಂತಹ ಅಮೌಂಟ್ ಅಂದರೆ ಯಾವುದು? ಇದು ನೋಡಿ, ಇಲ್ಲಿ
16,000 ಇನ್ನರ್ ಕಾಲಮಲ್ಲಿರೋದು, ರಿಸರ್ವ್ಸ್ ಮೈನಸ್ ಮಾಡಾದ್ಮೇಲೆ ಔಟರ್ ಕಾಲಮಲ್ಲಿ ಎಷ್ಟಿದೆ 15,500 ರೂಪೀಸ್ ಇದೆ. ಕರೆಕ್ಟಾ? ಈ 15,500 ರೂಪೀಸೇ ಔಟರ್ ಕಾಲಮಲ್ಲಿರುವಂತಹ ಡೆಟಾರ್ಸ್. ಸೊ ಇನ್ ಎನಿ ಕೇಸ್ ಕನ್ಸಿಡರ್ ಔಟರ್ ಕಾಲಮ್ ಅಮೌಂಟ್ ಆಫ್ ಬ್ಯಾಲೆನ್ಸ್ ಶೀಟ್ ಇನ್ ನ್ಯೂ ಬ್ಯಾಲೆನ್ಸ್ ಶೀಟ್. ನಾವು ನ್ಯೂ ಬ್ಯಾಲೆನ್ಸ್ ಶೀಟ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ವಾ, ಅಲ್ಲಿ ಫಸ್ಟು ಕ್ವಶನ್ ನೋಡಿ, ಕ್ವಶನಲ್ಲಿರುವಂತಹ ಔಟರ್ ಕಾಲಮಲ್ಲಿ ಏನು ಅಮೌಂಟ್ ಇರುತ್ತೋ ಅದನ್ನು ನೀವು ಬ್ಯಾಲೆನ್ಸ್ ಶೀಟಲ್ಲಿ ಇನ್ನರ್ ಕಾಲಮಲ್ಲಿ ಫಸ್ಟ್ ಬರ್ಕೊಬೇಕು. ಇದು ಫಸ್ಟ್ ಸ್ಟೆಪ್ಪು. ಅಂದರೆ ಕೇಸ್ ಯಾವುದನ್ನೇ ಇರಲಿ, ಅದು ಇನ್ಕ್ರೀಸ್ಡ್ ಟು, ಪ್ರೊವೈಡೆಡ್ ಅಟ್, ಮೈಂಟೈನ್ಡ್ ಅಟ್, ಅಥವಾ ಇನ್ಕ್ರೀಸ್ಡ್ ಬೈ, ರೈಸ್ಡ್ ಬೈ, ಏನಾದರೂ ಸಿಚುವೇಶನ್ ಇರಲಿ. ಸೊ ನೀವೇನು ಮಾಡಬೇಕು, ಫಸ್ಟು ಔಟರ್ ಕಾಲಮಲ್ಲಿರುವಂತಹ ಬ್ಯಾಲೆನ್ಸ್ ಶೀಟ್ ಅಮೌಂಟ್ನ ಕನ್ಸಿಡರ್ ಮಾಡಬೇಕು. ದ ಸೆಕೆಂಡ್ ಕಂಪಲ್ಸರಿ ಸ್ಟೆಪ್ ಈಸ್, ಇನ್ ಎನಿ ಕೇಸ್ ಕ್ಯಾಲ್ಕುಲೇಟ್ ಪರ್ಸೆಂಟೇಜ್ ಆನ್ ಮೈನ್ ಡೆಟಾರ್ಸ್ ಆಫ್ ಗಿವನ್ ಬ್ಯಾಲೆನ್ಸ್ ಶೀಟ್. ಕೊಟ್ಟಿರೋಂತಹ ಕ್ವಶನ್ನಲ್ಲಿರುವಂತಹ ಡೆಟಾರ್ಸ್ ಅಂದರೆ ಮೈನ್ ಡೆಟಾರ್ಸ್ ಅಂದರೆ ಈ 16,000 ರೂಪೀಸಲ್ಲಿ ಈ 16,000 ರೂಪೀಸ್ ಏನಿದೆ ಅದು ಮೈನ್ ಡೆಟಾರ್ಸು. ಸೊ ಪರ್ಸೆಂಟೇಜ್ ಯಾವಾಗ್ಲೂ ಈ ಮೈನ್ ಡೆಟಾರ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಸಿಚುಯೇಷನ್ ಏನಾದರೂ ಇರಲಿ, ಅದು ಇನ್ಕ್ರೀಸ್ಡ್ ಬೈ ಯಾವುದಾದ್ರೂ ಇರಲಿ, ನೀವು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅಂತ ಹೊರಟಿದ್ದೀರಾ ಅಂತಂದರೆ ಯಾವಾಗ್ಲೂ ನೀವು ಯಾವುದ್ರ ಮೇಲೆ ಹಾಕಬೇಕು, ಮೈನ್ ಡೆಟಾರ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಇವೆರಡು ಸ್ಟೆಪ್ನ ಮ್ಯಾಂಡೇಟ್ರಿ ಆಗಿ ಫಾಲೋ ಮಾಡಿ ಆಮೇಲೆ ಕೇಸ್ ಓದಿ. ಅಂದರೆ ಕ್ವಶನಲ್ಲಿ ಫಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿ ಇದಿರುತ್ತೆ 16,000, ಇನ್ನರ್ ಕಾಲಮಲ್ಲಿ 500, ಔಟರ್ ಕಾಲಮಲ್ಲಿ 15,500. ಈ ಥರ ಸಿಚುಯೇಷನ್ ಇದ್ದಾಗ ಮಾತ್ರ ಈ ಪಾಯಿಂಟು. ಇಲ್ಲಿ ಇನ್ನರ್ ಕಾಲಮಲ್ಲಿ ಅವನು ಮೈನಸ್ ಮಾಡಿಲ್ಲ ಅಂತಂದರೆ ಸ್ಟ್ರೈಟ್ ಅವೇ ಪರ್ಸೆಂಟೇಜ್ ಇದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಮಾಡಿ ಔಟರ್ ಕಾಲಮಲ್ಲಿ ಹಾಕ್ಬಿಡ್ತೀರಾ. ಕ್ಲಿಯರಾ? ಸೊ ಇಲ್ಲ ಹಾಗಲ್ಲ, ಇನ್ನರ್ ಕಾಲಮಲ್ಲಿ ಅವನೇ ಮೈನಸ್ ಮಾಡಿರೋದಕ್ಕೆ ನಾವು ಈ ಪಾಯಿಂಟ್ನ ಅಪ್ಲೈ ಮಾಡಬೇಕು. ಫಸ್ಟ್ ಎರಡು ಸ್ಟೆಪ್ನ ಕಂಪಲ್ಸರಿ ಅಪ್ಲೈ ಮಾಡಿ. ಏನು? ಇನ್ ಎನಿ ಕೇಸ್ ಕನ್ಸಿಡರ್ ಔಟರ್ ಕಾಲಮ್ ಅಮೌಂಟ್ ಆಫ್ ಗಿವನ್ ಬ್ಯಾಲೆನ್ಸ್ ಶೀಟ್ ಇನ್ ನ್ಯೂ ಬ್ಯಾಲೆನ್ಸ್ ಶೀಟ್. ನ್ಯೂ ಬ್ಯಾಲೆನ್ಸ್ ಶೀಟ್ ನೀವು ಪ್ರಿಪೇರ್ ಮಾಡ್ಬೇಕಾದ್ರೆ ಔಟರ್ ಕಾಲಮಲ್ಲಿರುವಂತಹ ಅಮೌಂಟ್ನ ನೀವು ಫಸ್ಟ್ ಇನ್ನರ್ ಕಾಲಮಲ್ಲಿ ಬರ್ಕೊತೀರ. ಅದಾದಮೇಲೆ ಪರ್ಸೆಂಟೇಜ್ ಯಾವತ್ತು ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡೋಕೆ ನೋಡಿ, ಪರ್ಸೆಂಟೇಜ್ ಯಾವತ್ತು ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು, ಮೈನ್ ಡೆಟಾರ್ಸ್ ಮೇಲೆ. ಇಲ್ಲಿ ಮೈನ್ ಡೆಟಾರ್ಸ್ ಎಷ್ಟಿದೆ 16,000 ರೂಪೀಸ್ ಮೇಲೇ ನೀವು ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಫಸ್ಟ್ ಎರಡು ಮ್ಯಾಂಡೇಟ್ರಿ ಸ್ಟೆಪ್ಪು. ಆಫ್ಟರ್ ದಟ್ ನೀವೇನು ಮಾಡಬೇಕು ಅಂದರೆ ಲಾಸ್ಟ್ ಎರಡು ಸ್ಟೆಪ್ಪು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು. ಲಾಸ್ಟ್ ಎರಡು ಸ್ಟೆಪ್ಪಲ್ಲಿ ಇದು ಕೇಸ್ನ ಡಿಸೈಡ್ ಮಾಡುತ್ತೆ. ಅಂದರೆ ಇನ್ಕ್ರೀಸು ಟು ಅಂತ ಇದ್ದರೆ ಕನ್ಸಿಡರ್ ಗಿವನ್ ಆರ್ ಬಿ ಡಿ, ಇನ್ಕ್ರೀಸ್ಡ್ ಬೈ ಅಂತ ಇದ್ದರೆ ಇಗ್ನೋರ್ ಗಿವನ್ ಆರ್ ಬಿ ಡಿ. ಎರಡೇ ಸಿಚುಯೇಷನಾ? ಎರಡೇ ಸಿಚುಯೇಷನು. ಇನ್ಕ್ರೀಸು ಟು ಅಂತಂದ್ರೂ ಒಂದೇ. ನೋಡಿ ಇಲ್ಲಿ ಬರ್ಸಿದ್ದೀನಿ ನಿಮಗೆ, ಆರ್ ಬಿ ಡಿ ಇನ್ಕ್ರೀಸ್ ಟು, ಮೈಂಟೈನ್ಡ್ ಅಟ್, ಪ್ರೊವೈಡೆಡ್ ಅಟ್ ಒಂದೇ ಮೀನಿಂಗ್ ಕೊಡುತ್ತೆ. ನೀವು ಸೆಂಟೆನ್ಸ್ನ ನೆನಪಲ್ಲಿ ಇಟ್ಕೊಬೇಕು. ಇನ್ಕ್ರೀಸ್ಡ್ ಟು, ಮೈಂಟೈನ್ಡ್ ಅಟ್, ಪ್ರೊವೈಡೆಡ್ ಅಟ್ ಒಂದೇ ಮೀನಿಂಗ್ ಕೊಡುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿಗೆ ಬಂದರೆ ಇನ್ಕ್ರೀಸ್ಡ್ ಬೈ, ರೈಸ್ಡ್ ಬೈ ಒಂದೇ ಮೀನಿಂಗ್ ಕೊಡುತ್ತೆ. ಎರಡೇ ಕೇಸು. ಸೊ ಇವೆರಡು ಕೇಸಲ್ಲಿ ನಾನಿಲ್ಲಿ ಹೇಳಿರೋ ಲಾಜಿಕ್ ಏನು ಅಂತಂದರೆ, ಇನ್ಕ್ರೀಸ್ಡ್ ಟು ಅಂತ ಇದ್ದಾಗ ಗಿವನ್ ಆರ್ ಬಿ ಡಿ ಏನಿರುತ್ತೆ ಅದನ್ನು ಕನ್ಸಿಡರ್ ಮಾಡಬೇಕು. ಗಿವನ್ ಆರ್ ಬಿ ಡಿ ಅಂದರೆ ಅದು ನೋಡಿ ಇಲ್ಲಿ ಎಕ್ಸಾಂಪಲ್ ಇದೆಯಲ್ಲ, ಲೆಸ್ ರಿಸರ್ವ್ಸ್ 500 rupees. This 500 rupees is the given RBD. So increased to ಅಂತ ಇದ್ದಾಗ ನೀವು ಆರ್ ಬಿ ಡಿನ ಕನ್ಸಿಡರ್ ಮಾಡಿ. ಇನ್ಕ್ರೀಸ್ಡ್ ಬೈ ಅಂತ ಇದ್ದಾಗ ಈ ಆರ್ ಬಿ ಡಿ ಇನ್ನರ್ ಕಾಲಮಲ್ಲಿರುವಂತಹ ಆರ್ ಬಿ ಡಿನ ಇಗ್ನೋರ್ ಮಾಡಿಬಿಡಿ. ಆಯಿತಾ? ಕನ್ಸಿಡರ್ ಮಾಡಿ ಅಂತಂದರೆ ಹೇಗೆ ಮಾಡಬೇಕು ಅದನ್ನು ಹೇಳ್ಕೊಡ್ತೀನಿ, ನಮಗೆ ಸಿಚುಯೇಷನ್ ಬೇಸ್ ಮೇಲೆ ಹೇಳ್ಕೊಡ್ತೀನಿ. ಸೊ ಇದಿಷ್ಟು 4 ಸ್ಟೆಪ್ನ ನೀವು ಪರ್ಫೆಕ್ಟಾಗಿ ಫಾಲೋ ಮಾಡಿದ್ದೆ ಆದರೆ ನಿಮಗೆ ಆರ್ ಬಿ ಡಿಲಿ, ಆರ್ ಡಿ ಡಿಲಿ ಯಾವುದೇ ರೀತಿಯಾದ ಕನ್ಫ್ಯೂಷನ್ಸ್ ಇರಲ್ಲ. ಸೊ 4 ಸ್ಟೆಪ್ನ ಇನ್ನೊಂದ್ಸಲ ರೀಕಾಲ್ ಮಾಡ್ಕೊಳ್ಳಿ. ಒಂದು ಗಿವನ್ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂತಹ ಔಟರ್ ಕಾಲಮಲ್ಲಿರೋ ಅಮೌಂಟ್ನ ಫಸ್ಟು ನೀವು ತಗೊತೀರಾ. ಅದಾದಮೇಲೆ ಪರ್ಸೆಂಟೇಜ್ ಯಾವತ್ತು ಯಾವ್ದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು, ಮೈನ್ ಡೆಟಾರ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ ಇನ್ಕ್ರೀಸು ಟು ಅಂತ ಇದ್ದಾಗ ಇನ್ನರ್ ಕಾಲಮಲ್ಲಿರುವಂತಹ ಗಿವನ್ ಆರ್ ಬಿ ಡಿನ ಕನ್ಸಿಡರ್ ಮಾಡಿ. ಇನ್ಕ್ರೀಸ್ಡ್ ಬೈ ಅಂತ ಇದ್ದಾಗ ಇನ್ನರ್ ಕಾಲಮಲ್ಲಿರುವಂತಹ ಗಿವನ್ ಆರ್ ಬಿ ಡಿನ ಇಗ್ನೋರ್ ಮಾಡಿ. ಇಷ್ಟೇ ಸಿಚುಯೇಷನ್ನು. ಈಗ ಈ ಸಿಚುಯೇಷನ್ನ ಅಪ್ಲೈ ಮಾಡೋಣ. ಒಂದಷ್ಟು ಎಕ್ಸಾಂಪಲ್ಸ್ಗಳು ಕೊಟ್ಟಿದ್ದೀನಿ, ಒಂದೊಂದು ಎಕ್ಸಾಂಪಲ್ಸ್ ನೋಡ್ತಾ ಬರೋಣ. ಸೊ ಫಸ್ಟ್ ಎಕ್ಸಾಂಪಲು, ನಾನು ಬೇರೆ ಯಾವ ಎಂಟ್ರೀಸು ಯಾವ ಅಡ್ಜಸ್ಟ್ಮೆಂಟ್ಸು ನಾನು ಇಲ್ಲಿ ಕೋಟ್ ಮಾಡಿಲ್ಲ, ಬರೀ ಆರ್ ಬಿ ಡಿನ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ತುಂಬ ಅದೇ ಕನ್ಫ್ಯೂಷನ್ಸ್ ಆಗೋದು ಸುಮಾರು ಜನಕ್ಕೆ. ನೋಡ್ಕೊಳ್ಳಿ. ಈಗ ಇಲ್ಲೊಂದು ಸಿಚುಯೇಷನ್ ಇದೆ, ಬ್ಯಾಲೆನ್ಸ್ ಶೀಟ್. ಇದು ಗಿವನ್ ಬ್ಯಾಲೆನ್ಸ್ ಶೀಟು. ಈ ಬ್ಯಾಲೆನ್ಸ್ ಶೀಟಲ್ಲಿ ಡೆಟಾರ್ಸ್ ಅಂತ 16,000 ಇದೆ, ರಿಸರ್ವ್ಸ್ ಅಂತ ಅವನೇ ಆಲ್ರೆಡಿ 500 rupees ಮೈನಸ್ ಮಾಡಿದ್ದಾನೆ. ಔಟರ್ ಕಾಲಮಲ್ಲಿ 15,500 rupees ಅಂತ ಇದೆ. ಸೊ ಈಗ ಸಿಚುಯೇಷನ್ ಅಪ್ಲೈ ಮಾಡಬೇಕು. ಸಿಚುಯೇಷನ್ ಅಪ್ಲೈ ಮಾಡೋಕ್ಕೂ ಮುಂಚೆ ನೀವಿಲ್ಲಿ ನೋಡಿ, ರಿಸರ್ವ್ ಅಗನೆಸ್ಟ್ ಡೆಟಾರ್ಸ್ ಈಸ್ ಟು ಬಿ ರೈಸ್ಡ್ ಬೈ. ಕರೆಕ್ಟಾ? ರೈಸ್ಡ್ ಬೈ ಅಂತಂದ್ರೇನು, ಇನ್ಕ್ರೀಸ್ಡ್ ಬೈ, ರೈಸ್ಡ್ ಬೈ ಸೇಮ್ ಬರುತ್ತೆ.
ಸೊ ಇನ್ಕ್ರೀಸ್ಡ್ ಬೈ ಅಂತ ಇದೆ. ಫಸ್ಟ್ ನೀವೇನು ಮಾಡಬೇಕು, ಬ್ಯಾಲೆನ್ಸ್ ಶೀಟ್ ಇದೆ ಅಂತ ತಿಳ್ಕೊಳ್ಳಿ. ಸಪೋಸ್ ಇದು ಬ್ಯಾಲೆನ್ಸ್ ಶೀಟ್ನ ಔಟರ್ ಕಾಲಮ್, ಬ್ಯಾಲೆನ್ಸ್ ಶೀಟ್ ಇದೆ ಅಂತ ತಿಳ್ಕೊಳ್ಳಿ. ಇದು ಅಮೌಂಟ್ ಕಾಲಮು, ಆಯಿತಾ. ಸೊ ಇಲ್ಲಿ ನೀವೇನು ಮಾಡ್ತೀರಾ ನೋಡಿ, ಇನ್ನರ್ ಕಾಲಮಲ್ಲಿರೋ ಅಂಥ ಅಮೌಂಟ್ನ ಫಸ್ಟ್ ಸ್ಟೆಪ್ ಏನು, ಔಟರ್ ಗಿವನ್ ಬ್ಯಾಲೆನ್ಸ್ ಶೀಟಲ್ಲಿ ಔಟರ್ ಕಾಲಮಲ್ಲಿರುವಂತಹ ಡೆಟಾರ್ಸ್ನ ಫಸ್ಟ್ ತೊಗೊಬೇಕು. ಔಟರ್ ಕಾಲಮಲ್ಲಿರೋ ಡೆಟಾರ್ಸ್ ಎಷ್ಟು, 15,500. ವೈಟ್, ನೋಡಿ ಔಟರ್ ಕಾಲಮಲ್ಲಿರೋ ಅಂಥ ಡೆಟಾರ್ಸ್ನ ಫಸ್ಟ್ ತೊಗೊತೀರ 15,500. ಅದಾದಮೇಲೆ ಪರ್ಸೆಂಟೇಜ್ ನೋಡಿ, ಪರ್ಸೆಂಟೇಜ್ ಇದೆ. ನೀವು ಇನ್ನೂ ಕೇಸ್ ಓದೋದು ಬೇಡ, ಇನ್ಕ್ರೀಸ್ ಬೈಯೋ ಪ್ರೊವೈಡೆಡ್ ಓದೋದು ಬೇಡ. ಫಸ್ಟ್ ಪರ್ಸೆಂಟೇಜ್ ನೋಡ್ಬಿಡೋಣ. ಪರ್ಸೆಂಟೇಜ್ ಎಷ್ಟಿದೆ, 10%. ನಾವು ಯಾವತ್ತೂ ಪರ್ಸೆಂಟೇಜ್ ಏನು ಮಾಡಬೇಕು, ಇನ್ ಎನಿ ಕೇಸ್ ಕ್ಯಾಲ್ಕುಲೇಟ್ ಪರ್ಸೆಂಟೇಜ್ ಆನ್ ಮೈನ್ ಡೆಟಾರ್ಸ್ ಆಫ್ ಗಿವನ್ ಬ್ಯಾಲೆನ್ಸ್ ಶೀಟ್. ಗಿವನ್ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಮೈನ್ ಡೆಟಾರ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈಗ ಡೆಟಾರ್ಸ್ ಎಷ್ಟಿದೆ ಅಲ್ಲಿ, 16,000 ರುಪೀಸ್ ಇದೆ. 16,000 ರುಪೀಸಲ್ಲಿ 10% ಅಂದ್ರೆ ಎಷ್ಟು ಬರುತ್ತೆ, 1,600 ರುಪೀಸ್ ಬರುತ್ತೆ. ಕರೆಕ್ಟಾ. ಫಸ್ಟ್ ಇವೆರಡನ್ನು ಮಾಡಿಬಿಡ್ಬೇಕು ನಾವು. ಏನು, ಔಟರ್ ಕಾಲಮಲ್ಲಿರೋಂಥ ಅಮೌಂಟ್ನ ಇನ್ನರ್ ಕಾಲಮಲ್ಲಿ ಬರ್ಕೊಳ್ಳಿ, ಪರ್ಸೆಂಟೇಜ್ ಯಾವತ್ತು ಮೈನ್ ಡೆಟಾರ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಿ. ಈಗ ಕೇಸ್ ಅಪ್ಲೈ ಮಾಡಿ. ಏನಿದೆ ಇಲ್ಲಿ ಕೇಸು, ಇನ್ಕ್ರೀಸ್ ಟು ಪ್ರೊವೈಡೆಡ್ ಅಟ್ ಮೈಂಟೈನ್ಡ್ ಅಟ್. ಯಾವುದಕ್ಕೆ ಬರ್ತಿದ್ದು, ಇನ್ಕ್ರೀಸ್ಡ್ ಬೈಗೆ ಬರುತ್ತೆ. ಕರೆಕ್ಟಾ. ನೋಡಿ, ರೈಸ್ಡ್ ಬೈ ಇನ್ಕ್ರೀಸ್ಡ್ ಬೈ ಒಂದೇ ಕೊಡುತ್ತೆ. ರೈಸ್ಡ್ ಬೈ ಅಂತಂದರೆ ಇವಾಗ ಅಷ್ಟು RBD ಅಥವಾ RDD ಇನ್ಕ್ರೀಸ್ ಆಗಿದೆ ಅಂತ ಅನ್ನೋಂಥದ್ದು. ಸೊ ಇಲ್ಲೇನಿದೆ ನೋಡಿ, ಇನ್ಕ್ರೀಸ್ ಬೈ ಇದ್ದಾಗ ಏನು ಮಾಡಬೇಕು, ಇಗ್ನೋರ್ ಗಿವನ್ RBD. ಸೊ ಇಲ್ಲಿರುವಂತಹ ಗಿವನ್ RBD ನೀವೇನು ಮಾಡಿ, ಇಗ್ನೋರ್ ಮಾಡಿ. ಅದನ್ನು ಇಗ್ನೋರ್ ಮಾಡಿದ್ರೆ ಏನು ಉಳಿಯುತ್ತೆ ನಿಮಗೆ, 16,000 ರುಪೀಸ್ ಮೇಲೆ 1,600 ರುಪೀಸ್ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಸೊ ಏನು ಮಾಡಬೇಕು, -1,600. ಕ್ಲಿಯರ್. ನೋಡಿ, ಈಗ 15,500 ರುಪೀಸ್ ಏನಿದೆ ನಿಮಗೆ ಮೈನ್ ಔಟರ್ ಕಾಲಮಲ್ಲಿರೋಂತಹ ಅಮೌಂಟ್ ಇದೆ. ಸೊ ಅದರಲ್ಲಿ 1,600 ರುಪೀಸ್ನ ಮೈನಸ್ ಮಾಡಿ. ಏನು ಬರುತ್ತಲ್ಲಿ ನಿಮಗೆ, 13,900 ರುಪೀಸ್. ಇದು ಔಟರ್ ಕಾಲಮ್ಗೆ ಹೋಗುತ್ತೆ. ಈ 1,600 ರುಪೀಸ್ ನೀವೇನು ಮಾಡ್ತೀರಾ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀರಾ. ನೋಡಿ, ಏನೇ ಕೇಸ್ ಕೊಡಲಿ ಇವು 4 ಫಾಲೋ ಮಾಡಿ. ಫಸ್ಟು ಔಟರ್ ಕಾಲಮಲ್ಲಿರೋ ಡೇಟಾಸ್ ತೊಗೊಬೇಕು, ಇಲ್ಲಿ ಪರ್ಸೆಂಟೇಜ್ ಯಾವತ್ತು ಮೈನ್ ಡೇಟಾಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡೋ ಒಂದು ಕಡೆ ಬರ್ಕೊಳ್ಳಿ ಪೆನ್ಸಿಲಲ್ಲಿ. ಅದಾದಮೇಲೆ ನೋಡಿ ಸಿಚುಯೇಷನ್ನ, ರೈಸ್ಡ್ ಬೈ ಅಂತ ಇದೆ. ರೈಸ್ಡ್ ಬೈ ಅಂದರೆ ಇನ್ಕ್ರೀಸ್ಡ್ ಬೈ. ಇನ್ಕ್ರೀಸ್ಡ್ ಬೈ ಇದ್ದಾಗ ನಾವೇನು ಮಾಡಬೇಕು ನೋಡಿ, 4th ಸ್ಟೆಪ್ಪಲ್ಲಿ ಹೇಳಿದ್ದೀನಿ ನಿಮಗೆ. ಏನಂತ ಇದೆ, ಇನ್ಕ್ರೀಸ್ಡ್ ಬೈ ಅಂತ ಇದ್ದಾಗ ಇಗ್ನೋರ್ ಗಿವನ್ RBD. ಗಿವನ್ RBD ಏನು ಮಾಡಬೇಕು, ಇಗ್ನೋರ್ ಮಾಡಬೇಕು. ಈ ಗಿವನ್ RBDನ ಇಗ್ನೋರ್ ಮಾಡಿ 1,600ನ ಇದ್ರಲ್ಲಿ ಮೈನಸ್ ಮಾಡಿ 13,900 ಔಟರ್ ಕಾಲಮಲ್ಲಿ ಹಾಕ್ತೀವಿ. 1,600 ರುಪೀಸು ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್, ಬಿಕಾಸ್ RBD ಈಸ್ ಎಕ್ಸ್ಪೆನ್ಸಸ್. ಕ್ಲಿಯರ್. ಸೊ ಇದು ಫಸ್ಟ್ ಕೇಸು, ಫಸ್ಟ್ ಎಕ್ಸಾಂಪಲು. ಇನ್ನು ಸೆಕೆಂಡ್ ಎಕ್ಸಾಂಪಲ್ ಒಂದಿದೆ ನೋಡಿ. ಸೊ ಸೆಕೆಂಡ್ ಎಕ್ಸಾಂಪಲಲ್ಲಿ ಸ್ವಲ್ಪ ಅದು ವೇರಿಯೇಷನ್ಸ್ ಆಗಿದೆ. ವೈಟ್ 1 ಸೆಕೆಂಡ್. ಓಕೆ, ಇಲ್ಲೇನಿದೆ ಅಂತ ಹೇಳ್ತೀನಿ ನೋಡಿ. ಡೆಟಾರ್ಸ್ ನಿಮಗೆ 30,000 ರುಪೀಸ್ ಇದೆ. ರಿಸರ್ವ್ಸ್ ಎಷ್ಟಿದೆ, 1,500 ಇದೆ. ಅದು ಅಲೈನ್ಮೆಂಟ್ ಮಿಸ್ಸಾಗಿ ಆ ಥರ ಆಗಿದೆ, ತಲೆ ಕೆಡಿಸ್ಕೊಂಬೇಡಿ. ಸೊ ಡೆಟಾರ್ಸ್ ಎಷ್ಟಿದೆ, 30,000 ರುಪೀಸ್ ಇದೆ. ಆ್ಯಂಡ್ ದೆನ್ ರಿಸರ್ವ್ಸು 1,500 ರುಪೀಸ್ ಡಿಡಕ್ಟ್ ಮಾಡಿದ್ದಾರೆ. ಅಂದರೆ ಔಟರ್ ಕಾಲಮಲ್ಲಿ 28,500 ರುಪೀಸ್ ಕೊಟ್ಟಿದ್ದಾನೆ. ಇದು ಅವ್ನು ಕೊಟ್ಟಿರೋಂಥ ಗಿವನ್ನು. ನಾವೇನು ಮಾಡಬೇಕು, ಸೊ ಅಗೈನ್ ಸೇಮ್ ನಾವೇನು ಮಾಡ್ತೀವಿ, ಫಸ್ಟು ಬ್ಯಾಲೆನ್ಸ್ ಶೀಟಲ್ಲಿ ನ್ಯೂ ಬ್ಯಾಲೆನ್ಸ್ ಶೀಟಿಗೆ ಬರ್ತೀವಿ. ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಇದು ಕಾಲಮ್, ಔಟರ್ ಕಾಲಮ್ ಅಂತ ತಿಳ್ಕೊಳ್ಳಿ. ಸೊ ನಾವು ಫಸ್ಟ್ ಏನು ಮಾಡಬೇಕು, ಔಟರ್ ಕಾಲಮಲ್ಲಿರೋಂಥ ಅಮೌಂಟ್ನ ಬರ್ಕೊಬೇಕು. ಅಂದರೆ ಎಷ್ಟು, 28,500. ಕ್ಲಿಯರ್. ಅದಾದಮೇಲೆ ಪರ್ಸೆಂಟೇಜ್ ಇದ್ದರೆ ಕ್ಯಾಲ್ಕುಲೇಟ್ ಮಾಡ್ಬೇಕು. ಬಟ್ ಇಲ್ಲೇನಾಗಿದೆ, ಪರ್ಸೆಂಟೇಜ್ ಇಲ್ಲ. 1,200 ರುಪೀಸನ್ನ ಸ್ಟ್ರೈಟಾಗಿ ಹೇಳ್ಬಿಟ್ಟವನೆ. ಸೊ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋ ಪಾಯಿಂಟ್ ಇಲ್ಲ. ಏನು ಮಾಡಬೇಕು, ಈಗ ಕೇಸ್ಗೆ ಹೋಗಬೇಕು. ಕೇಸ್ ಏನಂತ ಇದೆ, ಇನ್ಕ್ರೀಸ್ಡ್ ಬೈ. ಇನ್ಕ್ರೀಸ್ಡ್ ಬೈ ಅಂದರೆ ಇವಾಗ ಅಷ್ಟು ಜಾಸ್ತಿ ಆಗಿದೆ. ಇನ್ಕ್ರೀಸ್ ಬೈ ಇದ್ದಾಗ ಏನು ಮಾಡಬೇಕು, ಇನ್ನರ್ ಕಾಲಮಲ್ಲಿರುವಂಥ RBDನ ಇಗ್ನೋರ್ ಮಾಡಬೇಕು. ಇದನ್ನು ಇಗ್ನೋರ್ ಮಾಡಿ, ಇದನ್ನು ತೊಗೊಂಡಿರ್ತೀರ. ಸೊ ಇದನ್ನು ಪರ್ಸೆಂಟೇಜ್ ಇರೋದಕ್ಕೋಸ್ಕರ ಇದ್ದರೆ ತಾಣ್ತಿದ್ರಿ. ಬಟ್ ಇಲ್ಲೇನು ಪರ್ಸೆಂಟೇಜ್ ಇಲ್ಲ, ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. 28,500ಅಲ್ಲಿ ಈ 1,200 ರುಪೀಸ್ನ ನೀವೀಗ ಮೈನಸ್ ಮಾಡ್ತೀರಾ. ಯಾಕೆ, ಇನ್ಕ್ರೀಸ್ಡ್ ಬೈ ಅಂತ ಇದೆ, ಅದಕ್ಕೆ ಇನ್ನರ್ ಕಾಲಮಲ್ಲಿರೋ ಅಂಥದ್ದನ್ನು ಮೈನಸ್ ಮಾಡ್ತಾಯಿದ್ದೀರಾ. ಕ್ಲಿಯರಾ. ನೋಡಿ, ಈಗ 28,500 ರುಪೀಸ್ ಇದೆ ಔಟ್ ಇನ್ನರ್ ಕಾಲಮಲ್ಲಿ, ಮೈನಸ್ 1,200 ಅಂತಂದ್ರೆ ಎಷ್ಟು ಬರುತ್ತೆ, 27,000
300. ಇದು ಔಟರ್ ಕಾಲಮ್ಗೆ ಹೋಗುತ್ತೆ. ಈ 1200 ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ಗೆ ಹೋಗುತ್ತೆ. ಕ್ಲಿಯರ್? ಫೈನ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ ನೋಡಿ. RBD ಡೆಟಾರ್ಸು 40,000 ಇದೆ. PBP ಅಲ್ಲ, ಅದು PBD ಅಂದರೆ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ, ಅದು ಮಿಸ್ ಆಗಿ ಪಿ ಆಗಿದೆ, ಇರಲಿ. 2,000 ರುಪೀಸ್ ಇದೆ. ಔಟರ್ ಕಾಲಮಲ್ಲಿ 38,000 ಇದೆ. ನಾವು ಇದನ್ನು ನೋಡೋದೇ ಬೇಡ, ಅಲ್ಲಿ ಏನು ಕೊಟ್ಟಿದ್ದಾನೆ ಸಿಚುಯೇಷನ್ನು, ಕೇಸ್ ನೋಡೋದೇ ಬೇಡ. ಫಸ್ಟ್ ನಮ್ಮ ಮ್ಯಾಂಡೇಟ್ರಿ ಸ್ಟೆಪ್ಸ್ ಏನಿದಾವೋ ಮ್ಯಾಂಡೇಟ್ರಿ ಸ್ಟೆಪ್ಸ್ನ ನಾವಿಲ್ಲಿ ಫಾಲೋ ಮಾಡೋಣ. ಮ್ಯಾಂಡೇಟ್ರಿ ಸ್ಟೆಪ್ಸ್ ಏನು, ಫಸ್ಟು ಔಟರ್ ಕಾಲಮಲ್ಲಿರೋ 38,000ನ ಬರ್ಕೊಬೇಕು. ಇನ್ನರ್ ಕಾಲಮಲ್ಲಿ ಇದು ಬ್ಯಾಲೆನ್ಸ್ ಶೀಟ್, ನ್ಯೂ ಬ್ಯಾಲೆನ್ಸ್ ಶೀಟ್ ಅಂತ ಅಂದ್ಕೊಳ್ಳಿ. 38,000. ಈಗ ನೀವೇನು ಮಾಡ್ತೀರಾ, ಪರ್ಸೆಂಟೇಜ್ ಇದೆಯಾ? ಹೌದು, ಪರ್ಸೆಂಟೇಜ್ ಇದೆ. ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಮೈನ್ ಡೇಟಾರ್ಸ್ ಮೇಲೆ. ಮೈನ್ ಡೇಟಾರ್ಸ್ ಎಷ್ಟಿದೆ? 40,000 ಇದೆ. 40,000 ಅಂದರೆ 10% ಅಂದರೆ ಎಷ್ಟು ಬರುತ್ತೆ? 4,000 ರುಪೀಸ್ ಬರುತ್ತೆ. ಕ್ಲಿಯರ್? ಸೊ ಈ 4,000 ರುಪೀಸಲ್ಲಿ ನಾವೀಗ ನೋಡಬೇಕು ಏನಿದೆ ಸಿಚುಯೇಷನ್ನು. ಮೈಂಟೈನ್, ಕರೆಕ್ಟಾ? ಮೈಂಟೈನ್ಡ್ ಇನ್ಕ್ರೀಸ್ ಪ್ರೊವೈಡೆಡ್ ಅಟ್, ಮೈಂಟೈನ್ ಟು ಇನ್ಕ್ರೀಸ್ ಟು ಪ್ರೊವೈಡೆಡ್ ಅಟ್, ಸೇಮ್ ಸಿಚುಯೇಷನ್ ಬರುತ್ತೆ. ಅಂದರೆ ಫಸ್ಟ್ ಕೇಸ್ ಅಂದರೆ ನಾವೇನು ಮಾಡ್ಬೇಕು, ಇನ್ಕ್ರೀಸ್ ಟು ಇದ್ದಾಗ ಇನ್ನರ್ ಕಾಲಮಲ್ಲಿ ಇರುವಂತಹ RBD ಆರ್ RDDನ ನಾವೇನು ಮಾಡ್ತೀವಿ, ಇಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೇನು, 4,000 ರುಪೀಸ್ ನಾವೀಗ ಟ್ರೀಟ್ ಮಾಡಬೇಕು. ಬಟ್ ಆಲ್ರೆಡಿ ಅವನೇನು ಮಾಡೋನೆ, ಹೇಗೆ ಕನ್ಸಿಡರ್ ಮಾಡಬೇಕು ಆ ಪಾಯಿಂಟ್ ನೋಡ್ಕೊಳ್ಳಿ. 4,000 ರುಪೀಸ್ ತೋರಿಸ್ಬೇಕು. ಆಲ್ರೆಡಿ ಅವ್ನು 2,000 ರುಪೀಸ್ ತೋರಿಸಿದ್ದಾನೆ. 2,000ನ ಮೈನಸ್ ಮಾಡ್ಕೊಳ್ಳಿ, ಅಲ್ಲಿಗೆ ರಿಮೈನಿಂಗ್ ಇನ್ನೆಷ್ಟು ಉಳಿಯುತ್ತೆ? 2,000 ರುಪೀಸ್ನ ನೀವು ಇವಾಗ ಟ್ರೀಟ್ ಮಾಡಬೇಕಂದ್ರೆ ಇಲ್ಲಿ -2,000. ಔಟರ್ ಕಾಲಮಲ್ಲಿ 36,000. ಇದೇ ಟ್ರೀಟ್ಮೆಂಟು. ನೋಡಿ, ಇಲ್ಲಿ ಇನ್ಕ್ರೀಸ್ಡ್ ಬೈ ಇತ್ತು, ಕರೆಕ್ಟಾ? ಫಸ್ಟ್ ಎಕ್ಸಾಂಪಲಲ್ಲಿ ರೈಸ್ಡ್ ಬೈ ಇತ್ತು. ಬೈ ಇದ್ದಾಗ ಏನು ಮಾಡಿದ್ವಿ, ಇನ್ನರ್ ಕಾಲಮಲ್ಲಿರುವಂತಹ RBDನ ಇಗ್ನೋರ್ ಮಾಡಿದ್ವಿ. ಸೊ ಪ್ರೊವೈಡೆಡ್ ಅಟ್, ಮೈಂಟೈನ್ಡ್ ಅಟ್, ಇನ್ಕ್ರೀಸ್ಡ್ ಟು ಇದ್ದಾಗ ಇನ್ನರ್ ಕಾಲಮಲ್ಲಿರುವಂತಹ RBDನ ಕನ್ಸಿಡರ್ ಮಾಡಬೇಕು. ಹೇಗೆ ಕನ್ಸಿಡರ್ ಮಾಡಬೇಕು? ಕ್ಯಾಲ್ಕುಲೇಟ್ ಮಾಡಿ, ಇದು ಕಮ್ಮಿ ಇದೆ ಅಂದರೆ 4,000 ರುಪೀಸ್ ತೋರಿಸ್ಬೇಕು. 2,000 ಆಲ್ರೆಡಿ ತೋರಿಸಿದ್ದಾನೆ. ಸೊ ನಾವು ಇನ್ನೂ 2,000 ರುಪೀಸ್ನ ನಾವು ಇವಾಗ ತೋರಿಸ್ತಾ ಇದ್ದೀವಿ. ಮೈನಸ್ ಮಾಡಿದ್ರೆ ಔಟರ್ ಕಾಲಮಲ್ಲಿ 36,000. ಇನ್ನು ಈ 2,000 ರುಪೀಸ್ ನಾವೇನು ಮಾಡ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ಪೋಸ್ಟ್ ಮಾಡ್ತೀವಿ. ಕ್ಲಿಯರ್? ಸಪೋಸ್ ಏನಾದರೂ ಹಿಂಗೂ ಆಗ್ಬೋದು. ಹೇಗೆ? ಈಗ 4,000 ರುಪೀಸ್ ಇದೆ, ಅವನೇನಾದರೂ ಇಲ್ಲಿ 6,000 ರುಪೀಸ್ ತೋರಿಸಿದ್ರೆ ಅಂದರೆ RBD ಏನಾಯ್ತು, ಅವಾಗ ಡಿಕ್ರೀಸ್ ಆಯಿತು, ಕಮ್ಮಿ ಆಯಿತು. ಆವಾಗ ನಾವು ಇದನ್ನು ಉಲ್ಟಾ ಮಾಡಬೇಕಂದ್ರೆ ಪ್ಲಸ್ ಆ 2,000 ರುಪೀಸ್ ನಾವು ಇಲ್ಲಿ ಪ್ಲಸ್ ಮಾಡಿ ಔಟರ್ ಕಾಲಂಗೆ ಬರಬೇಕು. ಈ 2,000 ರುಪೀಸ್ ಅವಾಗ ನಮಗೇನಾಗುತ್ತೆ, ಇನ್ಕಮ್ ಆಗುತ್ತೆ. ಹೆಂಗೆ ಇನ್ಕಮ್ ಆಯಿತು? RBD ಈಸ್ ಎ ಎಕ್ಸ್ಪೆನ್ಸಸ್. ಇಫ್ ಎಕ್ಸ್ಪೆನ್ಸಸ್ ಡಿಕ್ರೀಸಸ್ ಇಟ್ ಈಸ್ ಇನ್ಕಮ್. ಖರ್ಚು ಕಮ್ಮಿ ಆದರೆ ಅದು ನಮ್ಗೆ ಇನ್ಕಮ್ ಇದ್ದಂಗೆ. ಆವಾಗ ನಾವು ಅದನ್ನೇನು ಮಾಡ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಹಾಕ್ತೀವಿ. ಇರಲಿ. ಸೊ ಈಗ ನೆಕ್ಸ್ಟ್ 4th ಎಕ್ಸಾಂಪಲ್ ನೋಡೋಣ. 4th ಎಕ್ಸಾಂಪಲ್ ಏನಿದೆ, ಸೇಮ್ 6,400 ಮೈನಸ್ ಮಾಡಿ 5,600 ಇದೆ. ಸೊ ನಾವೀಗ ಬ್ಯಾಲೆನ್ಸ್ ಶೀಟಲ್ಲಿ ಇದ್ದೀವಿ ಅಂತ ಅಂದ್ಕೊಳ್ಳಿ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಔಟರ್ ಕಾಲಮಲ್ಲಿ ಫಸ್ಟ್ ಇನ್ನರ್ ಕಾಲಮಲ್ಲಿ ನಾವೇನು ಮಾಡಬೇಕು, ಔಟರ್ ಕಾಲಮಲ್ಲಿರೋಂಥ ಅಮೌಂಟ್ನ ಬರ್ಕೊಬೇಕು. ಎಷ್ಟು? 5,600. ಕ್ಲಿಯರ್? ಈಗ ಪರ್ಸೆಂಟೇಜ್ ನೋಡಿ, ಫಸ್ಟು ಪರ್ಸೆಂಟೇಜ್ ನೋಡ್ಬೇಡಿ, ಸಿಚುಯೇಷನ್ ನೋಡ್ಬೇಡಿ. 5% ಅಂತೆ. 6,000ಗೆ 5% ಅಂದರೆ ಎಷ್ಟು ಬರುತ್ತೆ? ಸೊ 10% ಅಂದರೆ 600 ಬರುತ್ತೆ. 5% ಅಂದರೆ 300 ಬರುತ್ತೆ. ಕರೆಕ್ಟಾ? ನೋಡಿ, 6,000ಗೆ 5% ಅಂದರೆ 300 ರುಪೀಸ್ ಬರುತ್ತೆ. ಫೈನ್. ಈಗೇನು ಮಾಡಬೇಕು, ಚೆಕ್ ಮಾಡಿ. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ವಾಸ್ ಟು ಬಿ ಮೇಡ್. ಕರೆಕ್ಟಾ? ಮೇಡ್, ಮೈಂಟೈನ್ಡ್ ಅಟ್, ಪ್ರೊವೈಡೆಡ್ ಅಟ್, ಇನ್ಕ್ರೀಸ್ಡ್ ಟು, ಎಲ್ಲ ಒಂದೇ ಸಿಚುಯೇಷನು. ಏನು ಮಾಡ್ಬೇಕು ನಾವೀಗ, ಇನ್ನರ್ ಕಾಲಮಲ್ಲಿರುವಂತಹ RBDನ ಕನ್ಸಿಡರ್ ಮಾಡಬೇಕು. ಸರ್ ಹೇಗೆ ಮಾಡಬೇಕು? ಬಂತು ನೋಡಿ ಟ್ವಿಸ್ಟು. 300 ರುಪೀಸ್ ಇರಬೇಕಂತೆ, ಬಟ್ ಅವನು ಎಷ್ಟು ತೋರಿಸಿದ್ದಾನೆ? 400. ತುಂಬ ಸಿಂಪಲ್ಲು. ಲಾಸ್ಟ್ ಇಯರು ಅವ್ನು ಆಲ್ರೆಡಿ 400 ಅಂತ ಆಗ್ಬೋದು RBD ಅಂತ ಎತ್ತಿಟ್ಟಿದ್ದ, ಬಟ್ ಅದು ಆ್ಯಕ್ಚುಲಿ 300 ರುಪೀಸ್ ಅಂತೆ. ಕರೆಕ್ಟಾ? ಹಾಗಾದರೆ ಇನ್ನೂ 100 ರುಪೀಸ್ ಏನಾಯ್ತು, ನಮಗೆ ಕಮ್ಮಿ ಆಯಿತು. ಸೊ 100 ರುಪೀಸ್ ಕಮ್ಮಿ ಆಯಿತು ಅಂತಂದರೆ 100 ರುಪೀಸ್ ನಮಗೇನಾಯಿತು, ಇನ್ಕಮ್ ಆಯಿತು. ಕರೆಕ್ಟಾ? ಪ್ಲಸ್ ಇನ್ಕಮ್. ಸೊ ನಾವೇನು ಮಾಡ್ತೀವಿ ಈಗ, +100. ಔಟರ್ ಕಾಲಮಲ್ಲಿ 5,700. ಈ 100 ರುಪೀಸ್ ಏನು ಮಾಡ್ತೀರಾ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ನೀವೇನು ಮಾಡ್ಬೇಕಿದ್ದೀನಿ ಈಗ, ಕ್ರೆಡಿಟ್ ಸೈಡಲ್ಲಿ ಹಾಕಬೇಕು. ಕ್ರೆಡಿಟ್ ಸೈಡಲ್ಲಿ ಹಾಕ್ತೀರಿ. ಏನಕ್ಕೆ? ಇನ್ಕಮ್. ಕ್ಲಿಯರ್? ಇದನ್ನು ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲೇನಾಗಿದೆ ಸಿಚುಯೇಷನ್ ಅಂತಂದರೆ, ಪ್ರೊವೈಡೆಡ್ ಅಟ್, ಮೈಂಟೈನ್ಡ್ ಅಂತ ಇರೋದಕ್ಕೋಸ್ಕರ ಇನ್ನರ್ ಕಾಲಮಲ್ಲಿ ಇದನ್ನು ಕನ್ಸಿಡರ್ ಮಾಡಬೇಕು. ಬಟ್ ಇಲ್ಲೇನಾಗಿದೆ,
ಅದಕ್ಕಿಂತ ಕಮ್ಮಿ ಆಗಿದೆ, ಯಾಕೆಂದರೆ 5% ಇದೆ. 6000ಗೆ 5% ಅಂದರೆ ಎಷ್ಟು ಬರುತ್ತೆ? 300 ಬರುತ್ತೆ. ಸೊ 300 ಅಂತಂದರೆ ನಮಗೆ ಇಲ್ಲಿ 400 ಆಲ್ರೆಡಿ ತೋರಿಸಿದ್ದೆ, ಅಂದರೆ 400 ರುಪೀಸ್ ಇರೋ ಎಕ್ಸ್ಪೆನ್ಸಸ್ ನಾವು 300 ಮಾಡಿದ್ವಿ ಅಂದರೆ 100 ರುಪೀಸ್ ಕಮ್ಮಿ ಆಯಿತು. 100 ರುಪೀಸ್ ಏನು ಮಾಡ್ತೀರಾ? ಪ್ಲಸ್ ಮಾಡಬೇಕು. ಇದು 4th ಎಕ್ಸಾಂಪಲು. ನೆಕ್ಸ್ಟು 5th ಎಕ್ಸಾಂಪಲ್ ನೋಡಿ. 5th ಎಕ್ಸಾಂಪಲ್ ಏನಾಗಿದೆ? ಡೆಟಾರ್ಸ್ ನೋಡಿ, ಇಲ್ಲೂ ಅಲೈನ್ಮೆಂಟ್ ಸ್ವಲ್ಪ ಮಿಸ್ ಆಗಿದೆ, ಇರಲಿ. ಡೆಟಾರ್ಸ್ ಬಂದು ನಿಮಗೆ 8000 ರುಪೀಸ್ ಇದೆ. 250 ಮೈನಸ್ ಮಾಡಿ ಔಟರ್ ಕಾಲಮಲ್ಲಿ 7,750 ರುಪೀಸ್ನ ಕೊಟ್ಟಿದ್ದಾನೆ. ಕರೆಕ್ಟಾ? ನೀವೇನು ಮಾಡ್ತೀರಾ ಈಗ? ಔಟರ್ ಕಾಲಮಲ್ಲಿ ಇದನ್ನು ಫಸ್ಟ್ ಬರ್ಕೊಬೇಕು. ಎಷ್ಟಿದೆ? 7,750 ರುಪೀಸ್ ಇದೆ. ಇನ್ನರ್ ಕಾಲಮಲ್ಲಿ ಇದೆ. ಫಸ್ಟ್ ಅಡ್ಜಸ್ಟ್ಮೆಂಟ್ ನೋಡ್ಬಿಡೋಣ. ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಟು ಬಿ ಇನ್ಕ್ರೀಸ್ಡ್ ಟು ಪ್ರೊವೈಡೆಡ್ ಅಟ್ ಮೈಂಟೈನ್ಡ್ ಅಟ್. ಏನು ಮಾಡ್ತೀರಾ? ಇನ್ನರ್ ಕಾಲಮಲ್ಲಿ ಇರೋದನ್ನು ಕನ್ಸಿಡರ್ ಮಾಡಬೇಕು. ಸೊ ಕನ್ಸಿಡರ್ ಮಾಡೋಣ. ಅವನ ಪ್ರಕಾರ ಎಷ್ಟು ತೋರಿಸ್ಬೇಕಂತೆ? 1000 ರುಪೀಸ್. ಇನ್ನರ್ ಕಾಲಮಲ್ಲಿ ಆಲ್ರೆಡಿ ಎಷ್ಟು ತೋರಿಸಿದ್ದಾನೆ? 250. ನೀವೇನು ಎಷ್ಟು ತೋರಿಸ್ಬೇಕು? 750. ಕ್ಲಿಯರ್? ಸೊ ಮೈನಸ್ 750. ಇಲ್ಲಿ ಮೈನಸ್ ಮಾಡ್ತೀರಾ, ಔಟರ್ ಕಾಲಮಲ್ಲಿ ಎಷ್ಟಾಯಿತು? 1000 ರುಪೀಸ್ ಆಯಿತು. ಕ್ಲಿಯರ್? ಸೊ 7,000 ರುಪೀಸ್ ಆಯಿತು. ಈ 750 ರುಪೀಸ್ನ ನೀವೇನು ಮಾಡ್ತೀರಾ? ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್. ಕ್ಲಿಯರ್? ನೋಡಿ, ಇದು RBD ಟ್ರೀಟ್ಮೆಂಟ್. ಆ್ಯಕ್ಚುಲಿ ನೀವು ಈ ಏನೀಗ ಹೇಳಿದೆ ಪಾಯಿಂಟ್ಸು, ಇದನ್ನು ನೀಟಾಗಿ ಫಾಲೋಅಪ್ ಮಾಡಿಕೊಂಡ್ರೆ 100% ನಿಮ್ಗೆ ಏನೇ ಕೇಸ್ ಕೊಟ್ರು ನೀವು ಆರಾಮಾಗಿ ಈಸಿಯಾಗಿ ಸರ್ವೈವ್ ಆಗ್ತೀರಾ. ಈಸಿಯಾಗಿ ಅಲ್ಲಿರೋಂತಹ ಅಡ್ಜಸ್ಟ್ಮೆಂಟ್ಸ್ನ ನೀವು ಕ್ರ್ಯಾಕ್ ಮಾಡಿ ಬ್ಯಾಲೆನ್ಸ್ ಶೀಟ್ನ ಟ್ಯಾಲಿ ಮಾಡ್ತೀರಾ. ಕ್ಲಿಯರ್? ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಯೂಟ್ಯೂಬ್ ಚಾನಲ್ಗೆ ಫಸ್ಟು ಸಬ್ಸ್ಕ್ರೈಬ್ ಆಗಿ. ಯಾಕೆಂದರೆ ನೆಕ್ಸ್ಟು ಬರೋವಂಥ ಇದೇ ರೀತಿ ತುಂಬ ಶಾರ್ಟ್ಕಟ್ಗಳಿದ್ದಾವೆ ನಿಮ್ಮ ಸೆಕೆಂಡ್ PUCಗೆ ಸಂಬಂಧಪಟ್ಟಂಗೆ, ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ. ಸೊ ಎಲ್ಲ ಶಾರ್ಟ್ಕಟ್ ಕೀಗಳನ್ನ ನಾನು ಆದಷ್ಟು ತುಂಬ ಈಸಿ ವೇಲಿ, ಲಾಜಿಕಲಿ ಶಾರ್ಟ್ಕಟ್ ಎರಡರಲ್ಲೂ ಸ್ಟ್ರಾಂಗ್ ಇರಬೇಕು. ನಾವು ಬರೀ ಶಾರ್ಟ್ಕಟ್ ಯೂಸ್ ಮಾಡಿದ್ರೆ ಮಾರ್ಕ್ಸ್ ಬರುತ್ತೆ, ನಾಲೆಡ್ಜ್ ಬರಲ್ಲ. ಬಟ್ ನಾವೇನಾದರೂ ಶಾರ್ಟ್ಕಟ್ ಕೀನೂ ಗೊತ್ತಿರಬೇಕು, ಬಟ್ ಲಾಜಿಗೂ ಗೊತ್ತಿರಬೇಕು. ಅವಾಗ ನಮಗೇನಾಗುತ್ತೆ? ತುಂಬ ಚೆನ್ನಾಗಿ ಸ್ಕೋರು ಆಗುತ್ತೆ, ನಮಗೆ ನಾಲೆಡ್ಜು ಅಷ್ಟೇ ಚೆನ್ನಾಗಿ ಗೇನ್ ಆಗುತ್ತೆ. ಕ್ಲಿಯರ್? ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ, ಥ್ಯಾಂಕ್ ಯು.